ಹಾಯ್ ಆಲ್, ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗಿ ಅನುಷಾ ಆ್ಯಂಡ್ ವೆಲ್ಕಮ್ ಟು ಮೈ ವ್ಲಾಗ್. ಸೊ ಇದು ಸಂಡೇ ಮಿನಿ ವ್ಲಾಗ್ ನೋಡ್ರಿ. ನಮ್ಮ ಹೀರೋಜಿ ಕೂಡ ಆಗಲೇ ಬಂದುಬಿಟ್ಟಾರ. ಸೊ ನಾ ಇವತ್ತು ಸಂಡೇ ಅಂತೇಳಿ ನಾನು ಲೇಟಾಗಿ ಎದ್ದೆ. ಸೊ ಅವ್ರು ಆಲ್ರೆಡಿ ಬಂದು ನಾಷ್ಟ ಅಡುಗೆ ಅಂತೇಳಿ ಸ್ಟಾರ್ಟ್ ಮಾಡಿದ್ರು. ಸೊ ನಾ ಮೇಲೆ ಬಂದು ನನ್ನ ರೂಮ್ ಒಂಚೂರು ಹೊಲಸಾಗಿತ್ತಂತೆ ಕ್ಲೀನ್ ಮಾಡ್ಕೋಬೇಕಂತ ಬಂದೆ. ಬೆಡ್ಶೀಟ್ ಕೂಡ ಚೇಂಜ್ ಮಾಡಿದೆ. ನೀವು ಆ ಪ್ಲ್ಯಾಂಟ್ನ ನೋಟಿಸ್ ಮಾಡಿರಬೇಕು, ಅದು ಭಾಳ ಸಣ್ಣದಿತ್ತು ರೀ. ಸೊ ಈಗ ಎಷ್ಟು ಚಂದ ಬೆಳ್ದದ್ದು ನೋಡ್ರಿ. ಸೊ ಪಳ ಪಳ ಹೊಳೆಯೋಂಗೆ ರೂಮ್ನ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ನಾನು ಹೇರ್ ಕೇರ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದು ಈ ಆಯಿಲ್ ಏನದಲ್ಲ, ಇದು ನಾನೇ ಮಾಡಿರೋದು. ಸೊ ಇದೇನಾದರೂ ನಿಮ್ಗೆ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊರಿ. ಆ್ಯಂಡ್ ಇವತ್ತು ನಾನು ಫೇಸ್ ಪ್ಯಾಕ್ ಕೂಡ ಹಾಕ್ಕೋಬೇಕಂತ ಹೇಳಿ ಬೀಟ್ರೂಟ್ ಪೌಡರ್ ಇತ್ತು ರೀ ನನ್ನ ಹತ್ರ. ಸೊ ಇದೇನಿಲ್ಲ, ನಮ್ಮ ಕಾಲೇಜಲ್ಲಿ ಸ್ವದೇಶಿ ವರ್ಕ್ಶಾಪ್ ಇತ್ತು. ಸೊ ಅಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದೆ. ಸೊ ಇದು ಕೂಡ ಹೋಮ್ ಮೇಡೇ ರೀ. ಆ್ಯಂಡ್ ಇದು ಏನಿಲ್ಲ, ಹೆಂಗೆ ಅಪ್ಲೈ ಮಾಡಬೇಕು ಅಂದರೆ ಜಸ್ಟ್ ಇದು ನಮ್ಮ ಒಂದು ಬೌಲಲ್ಲಿ ಪೌಡ್ರ್ ಹಾಕ್ಕೊಂಡು ಕರ್ಡ್ ಜೊತೆ ಮಿಕ್ಸ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಿಕೊಂಡ್ರು ಸಾಕು. ಸೊ ಜೆಂಟಲಾಗಿ ಅದನ್ನ ಅಪ್ಲೈ ಮಾಡ್ಕೊರಿ. ಆ್ಯಂಡ್ ಅದು ಫುಲ್ ಕಾಮ್, ಆಮೇಲೆ ಫುಲ್ ಕಾಮ್ ಅನ್ನಿಸ್ತದೆ, ಕೂಲ್ ಆಗ್ತದೆ ರೀ ಫೇಸ್, ಫುಲ್ ಚಾರ್ಮಿಂಗ್ ಆ್ಯಂಡ್ ಫುಲ್ ಗ್ಲೋ ಆಗ್ತದೆ ರೀ ಫೇಸ್. ಸೊ ನನಗೆ ರಿಸಲ್ಟ್ ಕೂಡ ನೀವು ನೋಡಿರಂತ ಹೆಂಗೆ ಆಗ್ತದೆ ಅಂತೇಳಿ. ಸೊ ಇವತ್ತು ಒಂದು ಫಂಕ್ಷನ್ ಇತ್ತು. ಸೊ ಈ ಫಂಕ್ಷನಿಗೆ ನಾನು ಮತ್ತೆ ರೆಡಿಯಾಗಿ ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಫುಲ್ ಹೇರ್ ಕೇರು ಆಮೇಲೆ ಫುಲ್ ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡೆ. ಆ್ಯಂಡ್ ತಲೆ ಸ್ನಾನ ಮಾಡಿಕೊಂಡು ಈ ರೀತಿ ರೆಡಿ ಆದೆ ನೋಡಿರಿ. ಸೊ ಗ್ರೀನ್ ಚೂಡಿ ಹಾಕ್ಕೊಂಡಿದ್ದೆ, ಒಂದು ಸ್ಟೋನಿಂದ ಇಯರಿಂಗ್ ಹಾಕ್ಕೊಂಡು, ಒಂದು ಮುತ್ತಿನ ಒಂದು ಸರ ಇತ್ತು ಅದು ಹಾಕ್ಕೊಂಡು, ಆಮೇಲೆ ವಾಚ್ ಹಾಕ್ಕೊಂಡಿದ್ದೆ. ಸೊ ಅದು ವಾಚ್ ಬಂದು ನನ್ನ ಆ್ಯನಿವರ್ಸರಿ ಗಿಫ್ಟ್ ನನ್ನ ಹಸ್ಬೆಂಡ್ ಕೊಟ್ಟಿರೋದು. ಸೊ ನಾನು ಮತ್ತು ಈ ರೀತಿ ಇಬ್ಬರು ರೆಡಿಯಾಗಿ ಹೋಗಿ ಫಂಕ್ಷನ್ಗೆ ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ವಾಪಸ್